ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಸಿದ್ಧಾರ್ಥ್ ವರ್ಕ್ ಮಾಡ್ತಾ ಇರ್ತಾನೆ ಲ್ಯಾಪ್ಟಾಪಲ್ಲಿ. ಅಲ್ಲಿಗೆ ದಶರಥ ಬಂದುಬಿಟ್ಟು ಕೇಳ್ತಾ ಇರ್ತಾನೆ, ಏನು ಮಾಡ್ತಾ ಇದೆಯಾ ಸಿದ್ದು ಅಂತ ಅಂದಾಗ, ಪ್ರಾಜೆಕ್ಟ್ ಕೆಲಸ ಇತ್ತಲ್ಲ ಅದನ್ನು ಫಿನಿಷ್ ಮಾಡ್ತಾ ಇದ್ದೀನಿ, ರಿಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ, ಓಹೋ ಇದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಆಯಿತಾ, ನಾಳೆನೇ ಅದನ್ನು ನಾನು ಸಬ್ಮಿಟ್ ಮಾಡಬೇಕು, ಹಾಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ನಾಳೆನೇ ಮೀಟಿಂಗ್ ಎಲ್ಲ ಅರೇಂಜ್ ಮಾಡ್ತೀನಿ ಆಯಿತಾ ಅಂದಾಗ, ಸರಿ ಎಲ್ಲ ರೆಡಿ ಇದೆ, ನೀವೊಂದು ಸಲ ಚೆಕ್ ಮಾಡಿ ಅಂತ ಅಂದಾಗ, ನಾನೇನು ಚೆಕ್ ಮಾಡೋದು, ಎಲ್ಲ ನೀನು ಕರೆಕ್ಟಾಗಿ ಮಾಡಿದ್ದೆ, ನಿನ್ನ ಡೆಡಿಕೇಟು, ನಿನ್ನ ಹಾರ್ಡ್ ವರ್ಕು ಎಲ್ಲ ನನಗೆ, ನಿನ್ನ ಸಿನ್ಸಿಯರು ತುಂಬ ಇಷ್ಟ ಆಗಿದೆ ಆಯಿತಾ, ನೀನು ನಮ್ಮ ಕಂಪನಿಯ CEO ಮಾಡಿದ್ದಕ್ಕೂ ನನಗೂ ಸಾರ್ಥಕ ಆಯಿತು. ಇನ್ಫ್ಯಾಕ್ಟ್ ಏನು ಗೊತ್ತಾ, ನನಗೆ ನನ್ನ ಮಗಳ ಮೇಲೆ ನಂಬಿಕೆಗಿಂತ ನಿನ್ನ ಮೇಲೆ ನಂಬಿಕೆ ಜಾಸ್ತಿ ಅಂತ ಇಲ್ಲಿ ದಶರಥ ಸಿದ್ಧಾರ್ಥನ ಹೊಗಳ್ತಾ ಇರ್ತಾನೆ. ಆವಾಗ ಸಿದ್ದು ಹೇಳ್ತಾ ಇರ್ತಾನೆ, ಇದೆಲ್ಲ ನನ್ನ ಡ್ಯೂಟಿ ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಜ್ಯೋತಿಕಾ ಅದನ್ನೆಲ್ಲ ಕೇಳಿಕೊಂಡು ಕೋಪ ಮಾಡ್ಕೋತಾ ಇರ್ತಾಳೆ. ಇವಾಗಲೇ ನಮ್ಮ ಡ್ಯಾಡ್ ಸಿದ್ದುನ ಇಷ್ಟು ಹಚ್ಕೊಂಡಿದ್ದಾರೆ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಒಂದು ವೇಳೆ ನಾನು ಇವ್ರ ಮಗಳಲ್ಲ ಅಂತ ಅಂದರೆ ಮುಗ್ದೋಯ್ತು, ನನ್ನನ್ನು ಮನೆ ಬಿಟ್ಟು ಆಚೆ ಹಾಕ್ತಾರೆ, ಆ ಥರದ್ದು ಯಾವುದಕ್ಕೂ ಸಹ ಸಂದರ್ಭ ಬರ್ದಂಗೆ ನಾನು ನೋಡ್ಕೋಬೇಕು ಅಂತ ತನ್ನ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಕಿಚನಲ್ಲಿ ಸಾಂಗ್ ಆಡಿಕೊಂಡು ಹಾಗೆ ಆಟಾಡ್ತಾ ಇರ್ತಾಳೆ. ಆವಾಗ ಶಾರದೆ ಹೇಳ್ತಾಳೆ, ಸಾಕು ಆಟಾಡಿದ್ದು ಆಯಿತಾ, ಊಟ ಮಾಡು ಅಂದಾಗ, ಅಮ್ಮ ಪ್ಲೀಸ್ ಅಮ್ಮ ನನಗೆ ಊಟ ಬೇಡ ಆಯಿತಾ, ಹಸಿವಿಲ್ಲ ಅಂತ ಅಂದಾಗ, ನನ್ನ ಮಾತು ಕೇಳಲ್ಲ ಅಲ್ವ ಪುಟ್ಟ, ಮಕ್ಕಳು ಯಾವಾಗಲೂ ಜಾಸ್ತಿ ಊಟ ಮಾಡಬೇಕು ಬಾ ಅಂತ ಅಂದ್ಬಿಟ್ಟು ನಾನೇ ಊಟ ಮಾಡಿಸ್ತೀನಿ ಅಂತ ಊಟ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ದೀಪು ಓಡೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಸುಮಿತ್ರ ಬಂದು, ಏನು ಅಮ್ಮ ಮಕ್ಕಳು ಕಣ್ಣ ಮುಚ್ಚಲ್ಲೇ ಆಟ ಆಡ್ತಾ ಇದ್ದೀರಾ, ಅಲ್ಲ ಶಾರದಾ ನಿನಗೆ ಸುಸ್ತಾಗಲ್ವ, ಹೊರಗಡೆನೂ ಸಹ ಕೆಲಸ ಮಾಡ್ತೀಯ, ಇಲ್ಲೂ ಬಂದು ಮಾಡ್ತೀಯ, ನಿನಗೆ ರೆಸ್ಟ್ ಅನ್ನೋದೇ ಬೇಡ ಮಗಳೇ, ನಾನು ಊಟ ಮಾಡಿಸ್ತೀನಿ ಅಮ್ಮಮ್ಮನಿಗೆ, ಇವತ್ತು ನೀನು ರೆಸ್ಟ್ ತಗೋ ಅಂತ ಅಂದ್ಬಿಟ್ಟು, ಬಾ ಮಗಳೇ ನಾನು ಊಟ ಮಾಡಿಸ್ತೀನಿ ಅಂತ ದೀಪು ಪುಟ್ಟಕ್ಕೆ ಊಟ ಮಾಡಿಸ್ತಿರ್ಬೇಕಾದ್ರೆ ದೀಪು ಪುಟ್ಟ ಕೇಳ್ತಾಳೆ, ಅಮ್ಮಮ್ಮ ಪ್ಲೀಸ್ ನನಗೊಂದು ಕತೆ ಹೇಳಿ ಅಂತ ಅನ್ಬೇಕಾದ್ರೆ ಈ ಕಡೆ ಅಮ್ಮಮ್ಮ ಒಂದು ಕತೆನ ಹೇಳ್ತಾ ಇರ್ತಾಳೆ. ಆವಾಗ, ನೀವು ಹೇಳಿದ ಕತೆ ನನಗೆ ತುಂಬ ಚೆನ್ನಾಗಿದೆ, ನೀವು ಅಮ್ಮನ ಥರನೇ ಅಷ್ಟೇ, ಯಾವಾಗಲೂ ಒಳ್ಳೊಳ್ಳೆ ಕತೆನೇ ನನಗೆ ಹೇಳ್ತೀರಾ ಅಂತ ದೀಪು ಪುಟ್ಟ ಹೇಳ್ತಾ ಇರಬೇಕಾದ್ರೆ ಶಾರದನ್ನ ನೋಡಿ ಹಾಗೆ ನಗಾಡ್ತಾ ಇರ್ತಾಳೆ ಸುಮಿತ್ರಾ. ಇನ್ನೊಂದು ಕಡೆ ಪಾಲಾಕ್ಷ ತನ್ನ ಮಗಳ ಜೊತೆ ಮಾತಾಡಬೇಕು ಅಂತ ಇಲ್ಲಿ ಜ್ಯೋತಿಕನ ಬರಳ್ಕೊಂಡಿರ್ತಾನೆ. ಬಂದಾಗ ಜ್ಯೋತಿಕನ ಹತ್ರ ಹೇಳ್ತಾ ಇರ್ತಾನೆ, ನೋಡು ಮಗಳೇ, ನಿನ್ನ ಹತ್ರ ಈ ಥರ ಕೇಳ್ತಿದ್ದೀನಿ ಅಂತ ಹೇಳ್ಬೇಡ, ನಮ್ಮದು ಬೇರೆ ಚಿಕ್ಕ ಗುಡಿಸ್ಲು ಆಯಿತಾ, ಅಲ್ಲಿ ಇರೋಕ್ಕಾಗ್ತಿಲ್ಲ, ತುಂಬ ಸ್ಮೆಲ್ ಬರ್ತಿದೆ, ಮಳೆ ಬಂದರೆ ತುಂಬ ಸೋರ್ತಿದೆ, ದಯವಿಟ್ಟು ನಮಗೊಂದು ಮನೇನ ಕಟ್ಟಿಸ್ಕೊಡ್ತೀಯಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ತಮ್ಮನೂ ಸಹ ಕೇಳ್ತಾ ಇರ್ತಾನೆ, ಹೌದು ಅಕ್ಕ ನಂಗೆ ಓದ್ಕೊಳಕ್ಕಾಗಲ್ಲ, ಅಲ್ಲೆಲ್ಲ ತುಂಬ ಸ್ಮೆಲ್ ಬರುತ್ತೆ ಪ್ಲೀಸ್ ಅನ್ಬೇಕಾದ್ರೆ, ಏನು ಹೇಳ್ತಾ ಇದ್ದೀರಾ ಆಯಿತಾ, ನನ್ನ ಕೈಲಿ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ, ಅಷ್ಟೊಂಥರ ದುಡ್ಡು ನನಗೆ ತರೋಕ್ಕಾಗಲ್ಲ ಅನ್ಬೇಕಾದ್ರೆ, ಸಮುದ್ರದಲ್ಲಿ 4 ಬಕೆಟ್ ನೀರು ಮಗಿದ್ರೆ ಏನೂ ಆಗಲ್ಲ ಮಗಳೇ ಅನ್ಬೇಕಾದ್ರೆ, ನನ್ನ ಕಂಟ್ರೋಲಲ್ಲಿ ಏನೂ ಇಲ್ಲ ಆಯಿತಾ, ಎಲ್ಲ ಸಿದ್ದು ಕಂಟ್ರೋಲ್ ಇದೆ, ನೋಡೋಣ ನನ್ನ ಕಂಟ್ರೋಲಿಗೆ ಬಂದಮೇಲೆ ನಿಮಗೂ ಒಂದು ಮನೇನ ಕೊಡಿಸ್ತೀನಿ, ಚೆನ್ನಾಗಿರುತ್ತೆ, ನನಗೂ ಆಸೆ ಇದೆ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಹಾಗಾದರೆ ನಿನ್ನ ಕಂಟ್ರೋಲ್ ಬರೋಕ್ಕೆ ಏನು ಮಾಡಬೇಕು ಆಯಿತಾ, ಈ ಅಪ್ಪನ ನಿನಗೆ ನೋಡಿದರೆ ಹೊಟ್ಟೆ ಉರಿಯಲ್ವಾ, ನಿನಗೇನಾದರೂ ಹೆಲ್ಪ್ ಬೇಕು ಅಂದರೆ ನಾನು ಖಂಡಿತ ಮಾಡ್ತೀನಿ ಅಂತ ಇಲ್ಲಿ ಪಾಲಾಕ್ಷ ಹೇಳ್ತಾ ಇರಬೇಕಾದ್ರೆ ತಮ್ಮನೂ ಸಹ ಹೇಳ್ತಾ ಇರ್ತಾನೆ, ಹೌದಕ್ಕ ನಿನಗೇನು ಹೆಲ್ಪ್ ಬೇಕು ಹೇಳು, ನಾವು ಮಾಡ್ತೀವಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ದಶರಥ ಕಾಲ್ ಮಾಡಿಬಿಟ್ಟು, ಎಲ್ಲಿದೆ ಮಗಳೇ ಅಂತ ಅಂದಾಗ, ಯಾಕಪ್ಪ ಅಂದಾಗ, ಈ ಥರ ಇಂಪಾರ್ಟೆಂಟು ಫೈಲ್ ಇತ್ತಲ್ಲ ಅದು ಲ್ಯಾಪ್ಟಾಪಲ್ಲೇ ಇದೆ, ಅದನ್ನೆಲ್ಲ ನನಗೆ ನನ್ನ ಲ್ಯಾಪ್ಟಾಪ್ಗೆ ಕಳಿಸ್ಕೊಡು ಅಂತ ಅಂದಾಗ, ಅದು ಮನೇಲೇ ಇದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಎಲ್ಲಿಂದಾಗ, ಅವನು ಇವಾಗಷ್ಟೇ ಬರೋಕ್ಕೆ ಹೊರಟಿದ್ದ ಅಂತ ಹೇಳ್ತಾ ಇರ್ತಾಳೆ. ನೀನು ಅಂದಾಗ, ನಾನು ಬರ್ತೀನಿ ಪಾಪ ಅನ್ಬೇಕಾದ್ರೆ, ನನಗೆ ಅದು ಫೈಲ್ ಬೇಕಿತ್ತಲ್ಲ ಇಂಪಾರ್ಟೆಂಟು, ಆ ಲ್ಯಾಪ್ಟಾಪ್ ಬೇಕಿತ್ತು ಅಂದಾಗ, ಅಯ್ಯೋ ಪಾಪ ಅದು ಲ್ಯಾಪ್ಟಾಪು ಮನೇಲೇ ಇದೆ, ಸರಿ ಬಿಡಿ ಅಮ್ಮನಿಗೆ ಹೇಳಿ ನಾನು ಅದನ್ನು ತಲುಪ್ಸೋಕ್ಕೆ ಹೇಳ್ತೀನಿ ಅಂತ ಫೋನ್ ಕಟ್ ಮಾಡ್ತಾಳೆ. ಸರಿ ಮಗಳೇ ಆಯಿತು, ಅದನ್ನು ಮಾಡಿಕೊಡು ಅಂತ ಈ ಕಡೆ ದಶರಥ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಸುಮಿತ್ರನಿಗೆ ಕಾಲ್ ಮಾಡ್ತಾಳೆ. ಆಗ ಸುಮಿತ್ರ ರಿಸೀವ್ ಮಾಡಿಬಿಟ್ಟು, ಹೇಳು ಪುಟ್ಟ ಅಂತ ಕೇಳ್ತಾ ಇರಬೇಕಾದ್ರೆ ಜೋ ಹೇಳ್ತಾ ಇರ್ತಾಳೆ, ಇಂಪಾರ್ಟೆಂಟ್ನ ಫೈಲ್ ಅಮ್ಮ, ಅದು ತುಂಬ ಇಂಪಾರ್ಟೆಂಟು, ಅದು ಡಾಕ್ಯುಮೆಂಟ್ ಎಲ್ಲ ಲ್ಯಾಪ್ಟಾಪಲ್ಲಿದೆ, ಅದನ್ನು ಶಾರದಾ ಕೈಲಿ ಕೊಟ್ಟು ಕಳಿಸ್ತೀರಾ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಮಗಳೇ ನಾನು ಅರೇಂಜ್ ಮಾಡಿ ಕೊಡ್ತೀನಿ ಅಂತ ಸುಮಿತ್ರ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇನ್ನೊಂದು ಕಡೆ ಶಾರದಾ ದೀಪನ ಸ್ಕೂಲಿಗೆ ಬಿಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆವಾಗ, ಓಹೋ ಸ್ಕೂಲಿಗೆ ಹೊರಟ ಅಂದಾಗ, ಹ್ಞೂ ಅಮ್ಮ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ, ಅಡುಗೆ ನಾನು ಬಂದ್ ಮಾಡ್ತೀನಿ, ನೀವು ತರಕಾರಿ ಎಲ್ಲ ಹೆಚ್ಚಬೇಡಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಅಡುಗೆ ಡಿಪಾರ್ಟ್ಮೆಂಟು ನಿಮ್ಮದೇ ಆಯಿತಾ, ನಾನು ಏನು ಕೆಲಸ ಮಾಡಲ್ಲ, ಸರಿ ಹೋಗಿ ಬನ್ನಿ ಅಂತ ಕಳಿಸ್ತಿರ್ಬೇಕಾದ್ರೆ ಮತ್ತೆ ನೆನಪಿಸ್ಕೊಂಡು, ಶಾರದಾ ಇದು ಇಂಪಾರ್ಟೆಂಟು ಅಂತೆ ಲ್ಯಾಪ್ಟಾಪು, ಇದರೊಳಗೆ ಏನೇನೋ ಡಾಕ್ಯುಮೆಂಟ್ ಇದೆ ಅಂತೆ, ದಯವಿಟ್ಟು ಇದನ್ನು ಅಲ್ಲೇ ಆಫೀಸ್ ಹತ್ರ ಇದೆಯಲ್ಲ, ಸ್ಕೂಲ್ ಹತ್ರನೇ ಇದೆಯಲ್ಲ, ಸ್ವಲ್ಪ ಕೊಡಮ್ಮ, ಬೇಜಾರು ಮಾಡ್ಕೋಬೇಡ ಅಂದಾಗ, ಹಾಗೇನಿಲ್ಲ ಬಿಡಿ, ಇದು ನನ್ನ ಕರ್ತವ್ಯ, ನಾನು ಕೊಡ್ತೀನಿ ಅಂತ ಲ್ಯಾಪ್ಟಾಪ್ ಇಸ್ಕೊಂಡು ಈ ಕಡೆ ಹೊರಡ್ತಾ ಇರ್ತಾಳೆ ಶಾರದಾ. ಮತ್ತೆ ಜ್ಯೋತಿಕಾ ಕಾಲ್ ಮಾಡಿಬಿಟ್ಟು, ಅಮ್ಮ ಕೊಟ್ಟ ಲ್ಯಾಪ್ಟಾಪ್ ಅಂದಾಗ, ಹೌದು ಮಗಳೇ ಈಗಷ್ಟೇ ಶಾರದಾ ಕೈಲಿ ಕೊಟ್ಟೆ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಈ ಕಡೆ ಜ್ಯೋತಿಕಾ ತುಂಬ ಬೇಜಾರಾಗಿ ನಿಂತಿರ್ತಾಳೆ. ಪಾಲಾಕ್ಷ ಬಂದು, ಯಾಕೆ ಮಗಳೇ ಬೇಜಾರಾಗಿದೆ ಅಂದಾಗ, ಈ ಪ್ರಾಜೆಕ್ಟು ಮಾಡಬಾರ್ದು, ಸಿದ್ದು ಕೈಲಿ ಲ್ಯಾಪ್ಟಾಪು ಸಿಗಬಾರ್ದು, ಆಗಿದ್ದರೆ ಇಲ್ಲ ಈಗಲೇ ನನಗೆ ಮೊದಲೇ ಮರ್ಯಾದೆ ಇಲ್ಲ, ಇನ್ಮೇಲೆ ಇರೋದು ಇಲ್ಲ ಅಂತ
ಮನೇಲಿ ನನಗೆ ಯಾರೂ ಬೆಲೆನೂ ಕೊಡಲ್ಲ, ಅದಕ್ಕೋಸ್ಕರ ಏನಾದರೂ ಮಾಡಿ ಇದನ್ನು ಲ್ಯಾಪ್ಟಾಪು ಸಿದ್ದು ಕೈಲಿ ಸಿಗ್ದಂಗೆ ನಾವು ಮಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ, ಅಷ್ಟೇ ಮಗಳೇ ನೀನು ಯಾಕೆ ಟೆನ್ಷನ್ ತಗೋತಿದ್ದೀಯಾ ಆಯಿತಾ, ನನಗೋಸ್ಕರ ನೀನು ಎಷ್ಟೆಲ್ಲ ಹೆಲ್ಪ್ ಮಾಡ್ತೀಯ ಅಂದಮೇಲೆ ನೀನು ಏನು ಹೇಳ್ತೀಯ ಹೇಳು ಅದನ್ನು ನಾವು ಮಾಡೇ ಮಾಡ್ತೀವಿ, ನೀನು ಟೆನ್ಷನ್ ತಗೋಬೇಡ ಅಂತ ಇಲ್ಲಿ ಪಾಲಾಕ್ಷ ತನ್ನ ಮಗಳನ್ನ ಸಮಾಧಾನ ಮಾಡಿ ಕಳಿಸ್ತಾನೆ. ನಿನ್ನ ಕೆಲಸ ಆಯಿತು ಅಂತ ನೋಡ್ಕೋಬೇಕಾದ್ರೆ ಇನ್ನೇನು ಆಗುತ್ತೆ ಅಂತ ಈ ಕಡೆ ಜ್ಯೋತಿಕನ ಕಳಿಸ್ತಾನೆ. ಇನ್ನೊಂದು ಕಡೆ ಶಾರದಾ ತನ್ನ ಮಗಳನ್ನ ಸೈಕಲಲ್ಲಿ ಕೂರಿಸ್ಕೊಂಡು, ಪುಟ್ಟ ಲ್ಯಾಪ್ಟಾಪ್ನ ಹುಷಾರಾಗಿ ಇಟ್ಕೋ ಆಯಿತಾ, ನಾವು ಆದಷ್ಟು ಬೇಗ ಇದನ್ನು ಸಿದ್ದು ಸರ್ಗೆ ತಲುಪಿಸ್ಬೇಕು ಅಂತ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ದಾರಿಲಿ ಒಬ್ಬ ಬೇಕು ಅಂತಾರೆ ಲಕ್ ಕೊಡೋ ಥರ ಸ್ಟ್ರೋಕ್ ಹೊಡೆದಿರ್ತಾರ ಬಿದ್ದಿರ್ತಾರೆ. ಅವನನ್ನು ನೋಡಿ ಅಯ್ಯೋ ಪಾಪ ಯಾರೋ ಬಿದ್ದರೆ ಅಂತ ಅಂದ್ಬಿಟ್ಟು ನೀನು ಇಲ್ಲೇ ನಿಲ್ಲು ಮಗಳೇ ಬರ್ತೀನಿ ಅಂತ ದೀಪು ಪುಟ್ಟನ ನಿಲ್ಲಿಸ್ಬಿಟ್ಟು ಅವನನ್ನು ಕಾಪಾಡೋಕ್ಕೆ ಅಂತ ಹೋಗ್ತಾಳೆ. ಅಲ್ಲಿ ಜನ ಎಲ್ಲರೂ ಸಹ ಸೇರ್ತಾರೆ. ಅವನಿಗೆ ಪಿಡ್ಸ್ ಬರ್ತಾ ಇರುತ್ತೆ. ಆವಾಗ ಒರೆಸ್ಬಿಟ್ಟು ನೀರೆಲ್ಲ ಕುಡಿಸಿ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಈ ಕಡೆ ದೀಪು ಪುಟ್ಟನು ಸಹ ತನ್ನ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಲ್ಯಾಪ್ಟಾಪ್ನ ಸೈಕಲ್ ಪುಟ್ಟಿ ಮೇಲೆ ಇಟ್ಟು ಹೋಗ್ತಾ ಇರ್ತಾಳೆ. ಈ ಕಡೆ ಅದೆಲ್ಲ ಪಾಲಾಕ್ಷ ಮಾಡಿರೋ ಡ್ರಾಮಾ ಆಗಿರುತ್ತೆ. ಆದರೆ ಶಾರದಾಗೆ ಗೊತ್ತಿರಲ್ಲ. ಅವನು ಬಂದ್ಬಿಟ್ಟು ಲ್ಯಾಪ್ಟಾಪಿಂದ ಬ್ಯಾಗಿಂದ ಲ್ಯಾಪ್ಟಾಪ್ನ ಎತ್ಕೊಂಡು ಬ್ಯಾಗ ಹಾಗೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾನೆ. ಈಗ ಈ ಕಡೆ ತನ್ನ ಮಗನೂ ಸಹ ಕಣ್ಸನ್ನೇ ಮಾಡ್ತಾ ಇರ್ತಾನೆ, ತೊಗೊಳ್ಳಿ ಅಪ್ಪ ಅಂತ ತೊಗೊಂಡು ಹೋಗ್ಬಿಡ್ತಾನೆ. ಈ ಕಡೆ ತನ್ನ ಪಾಡಿಗೆ ತಾನು ಶಾರದಾ ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಕೇಳ್ತಾ ಇರಬೇಕಾದ್ರೆ ಏನು ಬೇಡ ಮೇಡಮ್ ಹುಷಾರಾದೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ಓಕೆ ಡನ್ ಅಂತ ಎಲ್ಲರೂ ಸಹ ಕಣ್ಸನ್ನೇ ಮಾಡಿದಾಗ ಸರಿ ಮೇಡಮ್ ಥ್ಯಾಂಕ್ಸ್ ಅಂತ ಹೇಳಿದಾಗ ಇರಲಿ ಬಿಡಿ ನಮ್ಮ ಕರ್ತವ್ಯ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಪುಟ್ಟ ಬಾ ಸ್ಕೂಲಿಗೆ ಬಿಡ್ತೀನಿ ಅಂತ ಶಾರದಾ ಸ್ಕೂಲಿಗೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಟೆನ್ಷನ್ ಮಾಡ್ಕೊಬಿಟ್ಟು ದಶರಥ ಎಲ್ಲಿ ಜೋ ಇನ್ನೂ ಬಂದೇ ಇಲ್ವಲ್ಲ ಲ್ಯಾಪ್ಟಾಪ್ ಅಂದಾಗ ಇನ್ನೇನು ಬರುತ್ತೆ ಮಮ್ಮ ಹೇಳಿದ್ರಲ್ವ ಶಾರದಾ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ತರ್ತಾ ಇದ್ದಾಳೆ ಇನ್ನೇನು ಬರುತ್ತೆ ಟೆನ್ಷನ್ ಮಾಡ್ಕೊಬೇಡಿ ಅಂದಾಗ ಇದು ಇಂಪಾರ್ಟೆಂಟ್ ಆಯಿತಾ ನಮಗೆ ಬೇಕೇ ಬೇಕು ಇಲ್ಲ ಅಂತಂದರೆ ಈ ಪ್ರಾಜೆಕ್ಟು ಕೈ ತಪ್ಪೋಗುತ್ತೆ ಅಂತ ಇಲ್ಲಿ ಟೆನ್ಷನ್ ಮಾಡಿಕೊಂಡು ದಶರಥ ಒದ್ದಾಡ್ತಾ ಇರ್ತಾನೆ. ಅಲ್ಲಿಗೆ ಪಾಲಾಕ್ಷ ಕಾಲ್ ಮಾಡ್ತಾ ಇರ್ತಾನೆ. ಜ್ಯೋತಿಕಾ ಹೇಳ್ತಾ ಇರ್ತಾಳೆ ನೀನು ಅಂದ್ಕೊಂಡಿದ್ದು ಆಯಿತು ಮಗಳೇನು ಬೇಕಾದರೆ ಈ ಕಡೆ ಜ್ಯೋತಿಕಾ ಇವತ್ತು ಸಿದ್ದು ಅದು ಹೇಗೆ ಪ್ರಾಜೆಕ್ಟ್ ಮಾಡ್ತಾನೆ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ಕೊಂಡು ತನ್ನ ಮನಸ್ಸಲ್ಲಿ ಜಂಬ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಸ್ಕೂಲಿಗೆ ಕರ್ಕೊಬಂದ್ಬಿಟ್ಟು ದೀಪು ಪುಟ್ಟನ ಬಿಟ್ಬಿಟ್ಟು ಸರಿ ಮಗಳೇ ಬರ್ತೀನಿ ಅಂದಾಗ ಸರಿ ಅಮ್ಮ ಹುಷಾರು ಆಯಿತಾ ನಾನು ಆದಷ್ಟು ಬೇಗ ಸ್ಕೂಲ್ ಮುಗಿಸ್ಕೊಂಡು ಬರ್ತೀನಿ ಮನೇಲಿ ಹೋಗಿ ಊಟ ಮಾಡಿ ರೆಸ್ಟ್ ಮಾಡು ಅಂತ ಹೇಳಿ ಅಮ್ಮನಿಗೆ ಕಳಿಸ್ತಾ ಇರ್ತಾಳೆ. ಅಯ್ಯೋ ನಾನು ಹೇಳಬೇಕು ಇದನ್ನೆಲ್ಲ ನನ್ನ ಮಗಳೇ ನನಗೆ ಹೇಳಿ ಕಳಿಸ್ತಾಳಲ್ಲ ಎಂಥ ನನ್ನ ಮಗಳು ಇಂಥ ಮಗಳು ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಈ ಕಡೆ ಸಂತೋಷ ಪಡ್ತಾ ಇರ್ತಾಳೆ. ಸರಿ ಪುಟ್ಟ ನಾನು ಆದಷ್ಟು ಬೇಗ ಹೋಗಿ ಲ್ಯಾಪ್ಟಾಪ್ನ ಸಿದ್ದು ಸರ್ಗೆ ಅಂತ ಬರ್ತಾ ಇರ್ತಾಳೆ. ಬಂದ್ಬಿಟ್ಟು ಅಲ್ಲಿ ಇದೇನಿದು ಖಾಲಿ ಬ್ಯಾಗ್ ಥರ ಇದೆಯಲ್ಲ ಬರಬೇಕಾದ್ರೆ ಇಷ್ಟು ದಪ್ಪ ಇತ್ತು ಸುಮಿತ್ರಮ್ಮ ಕೊಟ್ಟಾಗ ವೆಯ್ಟ್ ಇತ್ತು ಇವಾಗ ವೆಯ್ಟ್ ಇಲ್ವಾ ಅಂತ ನೋಡಿದರೆ ಅದರಲ್ಲಿ ಲ್ಯಾಪ್ಟಾಪೇ ಇರಲ್ಲ. ಅದನ್ನು ನೋಡಿ ತುಂಬ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಏನಾಯಿತು ಲ್ಯಾಪ್ಟಾಪು ಅದು ಹೆಂಗೆ ಮಿಸ್ ಆಯಿತು ಅಂತ ಟೆನ್ಷನ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ಧಾರ್ಥ್ ಜ್ಯೋತಿಕ ಎಲ್ಲರೂ ಸಹ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ದಶರಥ ಇನ್ನೂ ಬಂದಿಲ್ವಾ ಶಾರದಾ ಏನಾಯಿತು ಶಾರದಾ ಯಾಕೆ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೋತಿರ್ಬೇಕಾದ್ರೆ ಎಲ್ಲರೂ ಸಹ ರೆಡಿಯಾಗಿದೆ ಬನ್ನಿ ಪ್ರಾಜೆಕ್ಟ್ ಮಾಡಬೇಕು ಅಂತ ಕರಿತಾ ಇರ್ತಾನೆ. ಆದರೆ ಸಿದ್ಧಾರ್ಥ್ ಹತ್ರ ಲ್ಯಾಪ್ಟಾಪೇ ಇರಲ್ಲ ಏನು ಮಾಡೋದು ಅಂತ ಗೊತ್ತಿದ್ದಲೇ ಟೆನ್ಷನ್ ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.